ಸಾಮಾನ್ಯ ಜ್ಞಾನ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಲೋಥಾಲ್. ಮೊಹೆಂಜೊದಾರೊವಿನ ಸ್ಥಳೀಯ ಹೆಸರು ಸತ್ತವರ ದಿಬ್ಬ. ಸಿಂಧೂ ನಾಗರಿಕತೆಯ ಧರ್ಮದ ಮುಖ್ಯ ಲಕ್ಷಣ ಮಾತೃ ದೇವತಾರಾಧನೆ. ಶಕ ಯುಗ ಪ್ರಾರಂಭಿಸಿದ ರಾಜ ಯಾರು ಮತ್ತು ಯಾವಾಗ? ಕನಿಷ್ಕ ಕ್ರಿಸ್ತಶಕ 78ರಲ್ಲಿ. ಭಾರತದಲ್ಲಿ ಪ್ರಪ್ರಥಮವಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದವರು ಮಧ್ವಾಚಾರ್ಯರು. ಜೈನ ಧರ್ಮದ 24ನೇ ತೀರ್ಥಂಕರನಾಗಿದ್ದವನು ವರ್ಧಮಾನ ಮಹಾವೀರ. ಭಾರತದಲ್ಲಿ ಮೊಟ್ಟಮೊದಲು ಇಂಗ್ಲಿಷ್ ವಿದ್ಯಾಭ್ಯಾಸ ಜಾರಿಗೆ ತಂದವರು ಲಾರ್ಡ್ ವಿಲಿಯಂ ಬೆಂಟಿಂಗ್. ಬ್ರಿಟಿಷ್ ಸರ್ಕಾರದಿಂದ ನೇಮಕಗೊಂಡ ಹಂಟರ್ ಆಯೋಗ ಭಾರತಕ್ಕೆ ಈ ಕೆಳಕಂಡ ಯಾವ ಘಟನೆ ಬಗ್ಗೆ ವಿಚಾರಣೆ ಮಾಡಲು ಆಗಮಿಸಿತು? ಜಲಿಯನ್ ವಾಲಾಬಾಗ್ ಘಟನೆ. ಬ್ರಿಟಿಷ್ ಸರ್ಕಾರ ನೇಮಿಸಿದ್ದ ಸೈಮನ್ ಆಯೋಗವನ್ನು ಭಾರತೀಯರು ಬಹಿಷ್ಕರಿಸಲು ಕಾರಣವೇನು? ಸಮಿತಿಯು ಯಾವ ಭಾರತೀಯ ಪ್ರತಿನಿಧಿಯನ್ನು ಸಹ ಹೊಂದಿರಲಿಲ್ಲ. ಭಾರತದಲ್ಲಿ ಪ್ರಕಟಗೊಂಡ ಮೊಟ್ಟಮೊದಲ ವೃತ್ತಪತ್ರಿಕೆ ಯಾವುದು? ಬೆಂಗಾಲ್ ಗೆಜೆಟಿಯರ್. ಭಾರತದ ಸ್ವತಂತ್ರ ಹೋರಾಟವನ್ನು ಅಮೆರಿಕದಲ್ಲಿ ಸಂಘಟಿಸಿದ ಪಕ್ಷ ಯಾವುದು? ಗದರ್ ಪಕ್ಷ. ಈ ಕೆಳಕಂಡ ಮೊಘಲ್ ದೊರೆಗಳ ಪೈಕಿ ಯಾರು ತನ್ನ ಸಾಮ್ರಾಜ್ಯದಲ್ಲಿ ಸಂಗೀತ ಮತ್ತು ನೃತ್ಯವನ್ನು ನಿಷೇಧಿಸಿದ್ದರು? ಔರಂಗಜೇಬ್. ಸ್ವಾತಂತ್ರ್ಯ ನಂತರ ನೂರಾರು ಸಂಸ್ಥಾನ ಪ್ರಾಂತ್ಯಗಳಿಂದ ಕೂಡಿದ್ದ ಭಾರತದಲ್ಲಿ ಭಾಷಾವಾರು ವಿಂಗಡಣೆ ಮೂಲಕ ನೂತನ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. ಹೀಗೆ ರಚಿತವಾದ ಮೊದಲ ರಾಜ್ಯ ಯಾವುದು? ಆಂಧ್ರಪ್ರದೇಶ್. ಸದ್ಯ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಗ್ಗೆ ಚರ್ಚೆ ನಡೆದಿದ್ದು, ಭಾರತ ಸಂವಿಧಾನದಲ್ಲಿ ಇಡೀ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವಂತೆ ನಿರ್ದೇಶಿಸುವ ವಿಧಿ ಯಾವುದು? 44ನೇ ವಿಧಿ. ಭಾರತದ ಸಂವಿಧಾನಕ್ಕೆ 100ಕ್ಕೂ ಅಧಿಕ ತಿದ್ದುಪಡಿಗಳು ಸೇರ್ಪಡೆಗೊಂಡಿದ್ದು, ಇವುಗಳಲ್ಲಿ ಈ ಕೆಳಕಂಡ ಯಾವ ಸಂವಿಧಾನ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? 42ನೇ ಸಂವಿಧಾನದ ತಿದ್ದುಪಡಿ. ಅನೇಕ ಸಂದರ್ಭಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಸಂವಿಧಾನ ನೀಡಿದ ಹಲವಾರು ಹಕ್ಕುಗಳಲ್ಲಿ ಕೆಲವೊಂದನ್ನು ರದ್ದುಪಡಿಸಲಾಗುತ್ತದೆ. ಆದರೆ ಕೆಳಗಿನ ಯಾವ ಹಕ್ಕು ಯಾವುದೇ ಸಂದರ್ಭದಲ್ಲೂ ರದ್ದಾಗುವುದಿಲ್ಲ? ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಭಾರತದ ಯಾವುದೇ ರಾಜ್ಯದಲ್ಲಾಗಲಿ ಅಥವಾ ಕೇಂದ್ರ ಸರ್ಕಾರದಲ್ಲಾಗಲಿ ಸಚಿವ ಸಂಪುಟದ ಗಾತ್ರ ಆಯಾ ರಾಜ್ಯದ ಒಟ್ಟು ವಿಧಾನಸಭಾ ಸ್ಥಾನಗಳ ಅಥವಾ ಸಂಸತ್ತಿನ ಸ್ಥಾನಗಳ ಶೇಕಡಾ 15ಕ್ಕಿಂತ ಹೆಚ್ಚಿರಬಾರದು ಎಂಬ ಮಿತಿಯನ್ನು ಹೇರಿದ ತಿದ್ದುಪಡಿ ಯಾವುದು? 91ನೇ ಸಂವಿಧಾನದ ತಿದ್ದುಪಡಿ. ಭಾರತ ಸಂವಿಧಾನದಲ್ಲಿ ರಾಜ್ಯಸಭೆಗೆ ಸೀಮಿತ ಅಧಿಕಾರವನ್ನು ನೀಡಿದ್ದು, ಕೆಲವೊಂದು ವಿಷಯಗಳ ಬಗ್ಗೆ ಮಾತ್ರ ರಾಜ್ಯಸಭೆ ಸ್ವತಂತ್ರವಾಗಿ ನಿರ್ಧರಿಸುವ ಅವಕಾಶವನ್ನು ಹೊಂದಿದೆ. ರಾಜ್ಯಸಭೆ ಈ ಕೆಳಗಿನ ಯಾವುದನ್ನು ತಾನೇ ಸ್ವತಃ ನಿರ್ಧರಿಸಬಹುದಾಗಿದೆ? ಅಖಿಲ ಭಾರತ ಸೇವೆಗಳ ಸೃಷ್ಟಿ. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಎಂದು ಈ ಕೆಳಕಂಡ ಯಾರನ್ನು ಪರಿಗಣಿಸಲಾಗುತ್ತದೆ? ಅಟಾರ್ನಿ ಜನರಲ್. ಭಾರತ ಸಂಸತ್ತಿಗೆ ಸಂಬಂಧಿಸಿದಂತೆ ಶೂನ್ಯ ವೇಳೆ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಪ್ರಶ್ನೋತ್ತರ ವೇಳೆ ಮತ್ತು ಮುಂದಿನ ಚರ್ಚೆಯ ನಡುವಿನ ಅವಧಿ. ಭಾರತ ಸಂವಿಧಾನದಲ್ಲಿ 93ನೇ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು. ಪಂಚಾಯತ್ ವ್ಯವಸ್ಥೆಯು ಆಧರಿಸಿರುವ ತತ್ವ ಅಧಿಕಾರ ವಿಕೇಂದ್ರೀಕರಣ. ಈ ಕೆಳಕಂಡ ಯಾವ ಸರ್ಕಾರಿ ಸೇವೆ ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರಿಲ್ಲ? ಭಾರತೀಯ ವಿದೇಶಾಂಗ ಸೇವೆ. ಈ ಕೆಳಕಂಡ ಯಾವ ಸದನದಲ್ಲಿ ಆ ಸಭೆಯ ಸದಸ್ಯರಲ್ಲದವರು ಸಭೆಯ ಅಧ್ಯಕ್ಷತೆ ವಹಿಸುತ್ತಾರೆ? ಸಭೆ. ಈ ಕೆಳಕಂಡ ಯಾವ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಅವಕಾಶ ಹೊಂದಿದ್ದಾರೆ? ಪಾಂಡಿಚೇರಿ. 1956ರಲ್ಲಿ ಕೇಂದ್ರ ಸರ್ಕಾರ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ರಚನೆಗೊಳಿಸಿತು. ಈ ಸಮಿತಿಯನ್ನು ರಚನೆ ಮಾಡಿದ ಉದ್ದೇಶವೇನು? ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ. ಕರ್ನಾಟಕದ ವಿಧಾನಮಂಡಲದ ಒಟ್ಟು ಗಾತ್ರ ಎಷ್ಟು? 300. ಈ ಕೆಳಗಿನ ಯಾರೂ ಜನರಿಂದ ಚುನಾಯಿಸಲ್ಪಡದಿದ್ದರೂ ಸಹ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು? ಅಟಾರ್ನಿ ಜನರಲ್. ಈ ಕೆಳಗಿನ ಯಾವುದು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಂದ ನಾಮಕರಣಗೊಂಡ ಸದಸ್ಯರನ್ನು ಹೊಂದಿಲ್ಲ?
ಮೇಲಿನ ಯಾವುದೂ ಅಲ್ಲ. ಕರ್ನಾಟಕ ವಿಧಾನಸಭಾ ಸದಸ್ಯರು ರಾಜ್ಯದ ವಿಧಾನ ಪರಿಷತ್ಗೆ ಎಷ್ಟು ಸಂಖ್ಯೆಯ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ? 25 ಜನ ಸದಸ್ಯರು. ಸಂಸತ್ತಿನಲ್ಲಿ ಕ್ರಮವಾಗಿ ಜಂಟಿ ಅಧಿವೇಶನ ಕರೆಯುವ ಮತ್ತು ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಅಧಿಕಾರ ಹೊಂದಿರುವವರು ಯಾರು? ಸಭಾಪತಿ ಮತ್ತು ರಾಷ್ಟ್ರಪತಿ. ಸಂವಿಧಾನಕ್ಕೆ ಈವರೆಗೂ ಹಲವಾರು ತಿದ್ದುಪಡಿಗಳನ್ನು ಮಾಡಲಾಗಿದೆ. ಈ ತಿದ್ದುಪಡಿ ಮಾಡುವ ವ್ಯವಸ್ಥೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ದಕ್ಷಿಣ ಆಫ್ರಿಕಾ. ಸಂಸತ್ತಿನಲ್ಲಿ ರಾಜ್ಯಸಭೆಯು ಒಂದು ಶಾಶ್ವತ ಸದನ ಆಗಿದೆ. ಪ್ರಖ್ಯಾತ ಅಂಗಾರಕ ವಾಟ್ ದೇವಾಲಯವು ಎಲ್ಲಿದೆ? ಕಾಂಬೋಡಿಯಾ. ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಇರುವುದು? ಚಿಕ್ಕಬಳ್ಳಾಪುರ. ಹಣ ಪರಿವರ್ತನೆಯ ಪರಿಕಲ್ಪನೆಯು ಅದರ ಮೂಲ ರೂಪದ ಉಗಮವಾಗಿರುವುದು ಎಲ್ಲಿ? ಬ್ರೆಟನ್ ವುಡ್ಸ್ ಒಪ್ಪಂದ. ಕ್ರಯೋಜೆನಿಕ್ಸ್ ಎಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು. ಫ್ರಾಸ್ಟ್ ಫ್ರೀ. ಭಾರತದಲ್ಲಿ ದಶಮಾಂಶ ಹಣ ಪದ್ಧತಿಯ ಬಳಕೆಯು ಪ್ರಾರಂಭವಾಗಿದ್ದು ಯಾವಾಗ? ಏಪ್ರಿಲ್ 1957ರಲ್ಲಿ. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕವಾಗಿದೆ? ವಿಟಮಿನ್ ಕೆ. ಸಾರ್ಕ್, ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿಲ್ಲದಿರುವುದು? ಮಯನ್ಮಾರ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ? ಓಝೋನ್ ವಿನಾಶದ ಪರೀಕ್ಷೆಗಾಗಿ. ಕೇರಳ ರಾಜ್ಯದಲ್ಲಿ ವಿಕಸನಗೊಂಡ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು? ಮೋಹಿನಿಯಾಟ್ಟಂ. ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವು ಎಲ್ಲಿದೆ? ಒರಿಸ್ಸಾ. ಈ ಕೆಳಗಿನ ಮಾಲಿನ್ಯಕಗಳ ಪೈಕಿ ಯಾವುದು ಆಮ್ಲಮಳೆಗೆ ಕಾರಣ? ಸಲ್ಫರ್ ಡೈಆಕ್ಸೈಡ್. ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹ ಎನಿಸಿಕೊಂಡವರು ಹಿಪೋಕ್ರಟಿಸ್. ಈ ಕೆಳಗಿನವರಲ್ಲಿ ಯಾವ ಸೂಫಿ ಸಂತರು ಅಜ್ಮೇರ್ನೊಂದಿಗೆ ಸಂಬಂಧಿಸಿದ್ದಾರೆ? ಮುಯಿನುದ್ದೀನ್ ಚಿಸ್ತಿ. ಪ್ರಸ್ತುತ ನೀತಿ ಆಯೋಗದ ಮುಖ್ಯಾಧಿಕಾರಿ ಅಮಿತಾಬ್ ಕಾಂತ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಪ್ರಸ್ತುತ ನಿರ್ದೇಶಕ ಟಿ. ಸುವರ್ಣ. ಕೆಳಕಂಡ ಯಾವ ತರಂಗ ಕಿರಣಗಳನ್ನು ಚುಂಬಕದ ಮುಖಾಂತರ ಗುರುತಿಸಬಹುದಾಗಿದೆ? ಬೀಟಾ ಕಿರಣಗಳು. ಗ್ರಾಮೀಣ ಕ್ಷೇತ್ರದಲ್ಲಿ ನಗರದ ಸೌಲಭ್ಯಗಳನ್ನು ದೊರಕಿಸಿಕೊಡುವ ಮಾಡೆಲ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ಎಪಿಜೆ ಅಬ್ದುಲ್ ಕಲಾಂ. ಪ್ರಸ್ತುತ ತಂದೆಯ ವಯಸ್ಸು ತನ್ನ ಮಗನ 3 ಪಟ್ಟು ಇದೆ. 5 ವರ್ಷದ ಮುಂಚೆ ಅವನ ವಯಸ್ಸು ಮಗನ 5 ಪಟ್ಟು ಇತ್ತು. ಸದ್ಯ ತಂದೆಯ ವಯಸ್ಸು ಎಷ್ಟು? 30 ವರ್ಷ. ಡೆಪೋಗ್ ಪ್ರಕ್ರಿಯೆ ಏನಿದು? ಧಾನ್ಯದ ನರ್ಸರಿ ವಿಧಾನ. ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ ಆದಾಯ ಶೇಕಡ ಎಷ್ಟು ಹೆಚ್ಚಳ ಕಂಡಿತು? ಶೇಕಡ 18ರಷ್ಟು. 10ರ 20% ಹಾಗೂ 20ರ 10% ಕೆಳಕಂಡ ಯಾವುದಕ್ಕೆ ಸಮಾನವಾಗಿರುತ್ತದೆ? 20ರ 20%ಕ್ಕೆ ಸಮಾನ. 1602ರಲ್ಲಿ ವಿಶ್ವದ ಮೊದಲ ಸಂಘಟಿತ ಷೇರು ಮಾರುಕಟ್ಟೆ ಕೆಳಕಂಡ ಯಾವ ನಗರದಲ್ಲಿ ಸ್ಥಾಪನೆಗೊಂಡಿತು? ಆಮ್ಸ್ಟರ್ಡ್ಯಾಮ್. ಕೆಳಕಂಡವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆಯಾಗಿದೆ? ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ, ಚೆನ್ನೈ. ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಭಾರತೀಯ ತೈಲ ನಿಗಮ, ದೆಹಲಿ. ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ, ಡೆಹ್ರಾಡೂನ್. ಭಾರತದ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಬೆಂಗಳೂರು.